ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಇಂಗ್ಲಿಷ್ ವಿತ್ ಯಶು ಕನ್ನಡ ಚಾನಲ್. ನಾವು ಆಲ್ರೆಡಿ 2 ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ನೋಡಿಲ್ಲ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಆ 2 ವಿಡಿಯೋಗಳನ್ನು ನೋಡಿಕೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇವತ್ತಿನ ಕ್ಲಾಸಲ್ಲಿ ನಾನು ಡೈಲಿ ಯೂಸ್ ಮಾಡುವಂತಹ ಪದಗಳನ್ನು ಯಾವ ಥರ ಇಂಗ್ಲೀಷಲ್ಲಿ ಹೇಳ್ಬೋದು ಅನ್ನೋದನ್ನು ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಪದಗಳು ನಿಮಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು. ಮತ್ತೆ ತಡ ಬನ್ನಿ ಶುರು ಮಾಡೋಣ. ಹಾಸಿಗೆ ಹಾಕು, ಅದನ್ನ ಇಂಗ್ಲಿಷಲ್ಲಿ ಏನಂತ ಹೇಳ್ತಾರೆ? ಮೇಕ್ ದ ಬೆಡ್. ಹಾಸಿಗೆಯನ್ನ ಹಾಸು ಅನ್ನೋದಕ್ಕೆ ಇಂಗ್ಲಿಷಲ್ಲಿ ಮೇಕ್ ದ ಬೆಡ್. ಸೆಕೆಂಡ್ ಒನ್ ಈಸ್ ಪಾತ್ರೆ ತೊಳೆಯೋದು, ಅದನ್ನ ಇಂಗ್ಲಿಷಲ್ಲಿ ವಾಶ್ ದ ಡಿಸ್ಸಸ್. ವಾಶ್ ದ ಡಿಸ್ಸಸ್ ಅಂದ್ರೆ ಪಾತ್ರೆಗಳನ್ನ ತೊಳೆಯೋದು. ಥರ್ಡ್ ಒನ್ ಈಸ್ ಡಸ್ಟ್ ಆಫ್ ಅಂದ್ರೆ ಧೂಳು ಹೊಡಿ. ಸೊ ಧೂಳು ಹೊಡಿ ಅನ್ನೋದನ್ನ ಇಂಗ್ಲಿಷಲ್ಲಿ ಡಸ್ಟ್ ಆಫ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಬಟ್ಟೆ ಮಡ್ಚಿ ಇಡು ಅನ್ನೋದನ್ನ ಇಂಗ್ಲಿಷಲ್ಲಿ ಯಾವ ಥರ ಹೇಳ್ತಾರೆ? ಫೋಲ್ಡ್ ದ ಕ್ಲಾತ್ಸ್. ಫೋಲ್ಡ್ ದ ಕ್ಲಾತ್ಸ್ ಅಂದ್ರೆ ಬಟ್ಟೆಯನ್ನ ಮಡಚಿ ಇಡು ಅಂತ. ನೆಕ್ಸ್ಟ್ ಒನ್ ಈಸ್ ಟೇಬಲ್ನ ಸರಿ ಮಾಡು. ಇಂಗ್ಲಿಷಲ್ಲಿ ಯಾವ ಥರ ಹೇಳ್ತೀವಿ ಅದನ್ನ? ಸೆಟ್ ದ ಟೇಬಲ್. ಸೆಟ್ ದ ಟೇಬಲ್ ಅಂದರೆ ಟೇಬಲ್ನ ಸರಿ ಮಾಡು. ನೆಕ್ಸ್ಟ್ ಒನ್ ಈಸ್ ಕಸ ಗುಡಿಸು. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಈ ಒಂದು ಪದನ ಯೂಸ್ ಮಾಡೇ ಮಾಡ್ತಾರೆ. ಸೊ ಹಾಗಾದ್ರೆ ಕಸ ಗುಡಿಸು ಅನ್ನೋದನ್ನ ಇಂಗ್ಲಿಷಲ್ಲಿ ಯಾವ ಥರ ಹೇಳ್ತೀರಾ? ಸ್ವೀಪ್ ದ ಫ್ಲೋರ್. ಸ್ವೀಪ್ ದ ಫ್ಲೋರ್ ಅಂದರೆ ಕಸ ಗುಡಿಸು. ನೆಕ್ಸ್ಟ್ ಒನ್ ಈಸ್ ಕಸ ಗುಡ್ಸಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ಮನೆ ಒರೆಸೋದು. ಸೊ ಮನೆ ಒರೆಸು ಅನ್ನೋದಕ್ಕೆ ಇಂಗ್ಲಿಷಲ್ಲಿ ಏನಂತ ಹೇಳ್ತಾರೆ? ಮಾಪ್ ದ ಫ್ಲೋರ್. ಮಾಪ್ ದ ಫ್ಲೋರ್ ಅಂದರೆ ಮನೆ ಒರೆಸು. ನೆಕ್ಸ್ಟ್ ಒನ್ ಈಸ್ ಬಟ್ಟೆ ಒಗೆಯೋದು. ಬಟ್ಟೆ ಒಗೆ ಅನ್ನೋದನ್ನ ಇಂಗ್ಲಿಷಲ್ಲಿ ಏನಂತ ಹೇಳ್ತಾರೆ ಅಂದರೆ ವಾಶ್ ದ ಕ್ಲಾತ್ಸ್. ವಾಶ್ ದ ಕ್ಲಾತ್ಸ್ ಅಂದರೆ ಬಟ್ಟೆ ಒಗೆಯೋದು.